ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಣ್ಣ ಮತ್ತು ಲಕ್ಷ್ಮಿ ಎಂಬ ದಂಪತಿ ವಾಸಿಸುತ್ತಿದ್ದರು. ಅವರು ಬಡವರಾದರೂ ತುಂಬಾ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಅವರಿಗೆ ಒಂದೇ ಒಬ್ಬ ಮಗ ರವಿಯೇ ಅವರ ಪ್ರಪಂಚ. ಅವನಿಗಾಗಿ ಅವರು ದಿನರಾತ್ರಿ ಕಷ್ಟಪಟ್ಟರು. ರಾಮಣ್ಣ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದನು. ಲಕ್ಷ್ಮಿ ಮನೆ ಕೆಲಸದ ಜೊತೆಗೆ ಇತರರ ಮನೆಗಳಲ್ಲಿ ಸಹಾಯ ಮಾಡುತ್ತಿದ್ದರು. ತಮ್ಮ ಹೊಟ್ಟೆ ಬಿಟ್ಟು ರವಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಎಂಬುದು ಅವರ ಕನಸು. ರವಿ ಚಿಕ್ಕವನಿದ್ದಾಗಲೇ ಅವರಿಗೆ ಹೇಳುತ್ತಿದ್ದನು, ಅಪ್ಪ ಅಮ್ಮ, ನಾನು ದೊಡ್ಡವನಾದ ಮೇಲೆ ನಿಮಗೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು. ವರ್ಷಗಳೂ ಕಳೆಯುತ್ತಾ ಹೋಯಿತು. ರವಿ ಓದಿ ದೊಡ್ಡ ನಗರಕ್ಕೆ ಹೋಗಿ ಒಳ್ಳೆಯ ಉದ್ಯೋಗ ಪಡೆದುಕೊಂಡನು. ಅಲ್ಲಿ ಅವನು ಶ್ರೀಮಂತ ಜೀವನ ನಡೆಸಲು ಪ್ರಾರಂಭಿಸಿದನು. ಕೆಲವು ದಿನಗಳ ನಂತರ ಅವನು ನಗರದಲ್ಲೇ ಕೆಲಸ ಮಾಡುತ್ತಿದ್ದ ಪ್ರಿಯಾ ಎಂಬ ಹುಡುಗಿಯನ್ನು ಮದುವೆಯಾದನು. ಮೊದಲು ಎಲ್ಲವೂ ಚೆನ್ನಾಗಿತ್ತು. ಆದರೆ ದಿನಗಳು ಕಳೆದಂತೆ ಪ್ರಿಯಾ ಮನಸ್ಸಿನಲ್ಲಿ ಒಂದು ಬದಲಾವಣೆ ಕಾಣಿಸಿತು. ನಿನ್ನ ತಂದೆತಾಯಿ ಹಳ್ಳಿಯವರಂತೆ ವರ್ತಿಸುತ್ತಾರೆ, ನಮ್ಮ ಸ್ಟೇಟಸ್ಗೆ ಸರಿಹೋಗುವುದಿಲ್ಲ ಎಂದು ಅವಳು ಹೇಳತೊಡಗಿದಳು. ರವಿ ಮೊದಲಿಗೆ ಅದನ್ನು ಗಮನಿಸಲಿಲ್ಲ, ಆದರೆ ನಿಧಾನವಾಗಿ ಅವಳ ಮಾತುಗಳಿಗೆ ಪ್ರಭಾವಿತರಾದನು. ಒಂದು ದಿನ ಅವನು ತನ್ನ ತಂದೆತಾಯಿಯನ್ನು ನಗರಕ್ಕೆ ಕರೆದುಕೊಂಡು ಬಂತು. ರಾಮಣ್ಣ ಮತ್ತು ಲಕ್ಷ್ಮಿ ತುಂಬಾ ಸಂತೋಷಪಟ್ಟರು. ನಮ್ಮ ಮಗ ನಮ್ಮ ಜೊತೆಗೆ ಇರುತ್ತಾನೆ ಎಂದು. ಆದರೆ ನಗರ ಜೀವನ ಅವರಿಗೆ ಹೊಸದು. ಅವರು ಸರಳವಾಗಿ ಮಾತನಾಡುತ್ತಿದ್ದರು, ಸರಳವಾಗಿ ನಡೆದುಕೊಳ್ಳುತ್ತಿದ್ದರು. ಇದರಿಂದ ಪ್ರಿಯಾ ಕೋಪಗೊಂಡಳು. ಇವರಿಂದ ನನಗೆ ಲಜ್ಜೆಯಾಗುತ್ತಿದೆ ಎಂದು ರವಿಗೆ ಹೇಳಿದಳು. ಒಂದು ದಿನ ಪ್ರಿಯಾ ಸ್ಪಷ್ಟವಾಗಿ ಹೇಳಿದಳು, ನಾವು ಇವರನ್ನು ಅನಾಥಾಶ್ರಮಕ್ಕೆ ಸೇರಿಸೋಣ, ಇಲ್ಲದಿದ್ದರೆ ನಾನು ಇಲ್ಲಿ ಇರಲಾರೆ ಎಂದು. ರವಿ ಗೊಂದಲಕ್ಕೆ ಒಳಗಾದನು. ಒಂದು ಕಡೆ ಅವನ ತಂದೆತಾಯಿ, ಇನ್ನೊಂದು ಕಡೆ ಅವನ ಹೆಂಡತಿ. ಕೊನೆಗೆ ಅವನು ತಪ್ಪು ನಿರ್ಧಾರ ತೆಗೆದುಕೊಂಡನು. ಒಂದು ಬೆಳಗ್ಗೆ, ಅಪ್ಪ ಅಮ್ಮ, ನಾವು ಒಂದು ದೇವಸ್ಥಾನಕ್ಕೆ ಹೋಗೋಣ ಎಂದು ಹೇಳಿ ಅವರನ್ನು ಕಾರಿನಲ್ಲಿ ಕರೆದುಕೊಂಡು ಹೋದನು. ಆದರೆ ದೇವಸ್ಥಾನ ಬದಲು ಅವನು ಅವರನ್ನು ಒಂದು ಅನಾಥಾಶ್ರಮದ ಮುಂದೆ ಇಳಿಸಿದನು. ಇಲ್ಲಿ ನಿಮಗೆ ಉತ್ತಮ ಆರೈಕೆ ಸಿಗುತ್ತದೆ ಎಂದು ಹೇಳಿ ಅವನು ಕಣ್ಣೀರು ಹಾಕುತ್ತಾ ಅವರನ್ನು ಬಿಟ್ಟು ಹೊರಟನು. ರಾಮಣ್ಣ ಮತ್ತು ಲಕ್ಷ್ಮಿ ಏನೂ ಹೇಳಲಿಲ್ಲ. ಅವರ ಕಣ್ಣುಗಳಲ್ಲಿ ದುಃಖ ಮಾತ್ರ ಕಾಣಿಸಿತು. ನಮ್ಮ ಮಗನಿಗೆ ತೊಂದರೆ ಆಗಬಾರದು ಎಂದು ಅವರು ತಮ್ಮ ನೋವನ್ನು ಮೌನವಾಗಿ ಸಹಿಸಿದರು. ದಿನಗಳು ಕಳೆದವು. ರವಿ ತನ್ನ ಜೀವನದಲ್ಲಿ ಬ್ಯುಸಿಯಾಗಿದ್ದನು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಖಾಲಿತನ ಇದ್ದೇ ಇತ್ತು. ಒಂದು ದಿನ ಅವನ ಮಗ ಶಾಲೆಯಲ್ಲಿ ಒಂದು ಪ್ರಬಂಧ ಬರೆಯಬೇಕಿತ್ತು. ನನ್ನ ಪ್ರಿಯ ವ್ಯಕ್ತಿ ಎಂಬ ವಿಷಯದ ಮೇಲೆ. ಅವನ ಮಗ ಬರೆದಿದ್ದು, ನನ್ನ ಅಪ್ಪ ನನ್ನ ಹೀರೋ, ಅವರು ತಮ್ಮ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಸೇರಿಸಿದರು. ನಾನು ದೊಡ್ಡವನಾದ ಮೇಲೆ ಅವರನ್ನು ಕೂಡ ಹಾಗೆ ನೋಡಿಕೊಳ್ಳುತ್ತೇನೆ. ಈ ಮಾತುಗಳನ್ನು ಓದಿದಾಗ ರವಿಗೆ ಒಂದು ದೊಡ್ಡ ಶಾಕ್ ಆಯಿತು. ಅವನು ತನ್ನ ತಪ್ಪನ್ನು ಅರಿತುಕೊಂಡನು. ನಾನು ಏನು ಮಾಡಿದೆ ಎಂದು ಅವನು ಕಣ್ಣೀರು ಹಾಕಿದನು. ತಕ್ಷಣವೇ ಅವನು ಅನಾಥಾಶ್ರಮಕ್ಕೆ ಓಡಿದನು. ಅಲ್ಲಿ ತನ್ನ ತಂದೆ ತಾಯಿಯನ್ನು ನೋಡಿದನು. ಅವರು ಇನ್ನೂ ಅವನನ್ನು ಪ್ರೀತಿಯಿಂದ ನೋಡುತ್ತಿದ್ದರು. ಅಪ್ಪ ಅಮ್ಮ, ನನ್ನನ್ನು ಕ್ಷಮಿಸಿ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ರವಿ ಅಳುತ್ತಾ ಅವರ ಕಾಲಿಗೆ ಬಿದ್ದನು. ರಾಮಣ್ಣ ನಗೆ ಮಾಡುತ್ತಾ ಹೇಳಿದನು, ಮಗನೇ, ನಾವು ಯಾವಾಗಲೂ ನಿನ್ನನ್ನು ಕ್ಷಮಿಸಿದ್ದೇವೆ. ಲಕ್ಷ್ಮಿ ತನ್ನ ಮಗನ ತಲೆಯನ್ನು ತಬ್ಬಿಕೊಂಡಳು. ಆ ಕ್ಷಣದಲ್ಲಿ ಅವರ ಹೃದಯ ಮತ್ತೆ ಒಂದಾಯಿತು. ರವಿ ತನ್ನ ತಂದೆ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋದನು. ಪ್ರಿಯಾ ಕೂಡ ತನ್ನ ತಪ್ಪನ್ನು ಅರಿತುಕೊಂಡಳು ಮತ್ತು ಅವರಲ್ಲಿ ಕ್ಷಮೆ ಕೇಳಿದಳು. ಆ ದಿನದಿಂದ ಅವರು ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಜೀವನ ನಡೆಸಿದರು. ತಂದೆ ತಾಯಿ ನಮ್ಮ ದೇವರುಗಳಂತವರು. ಅವರನ್ನು ಗೌರವಿಸಿ ಪ್ರೀತಿಯಿಂದ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ನಾವು ಅವರಿಗೆ ಹೇಗೆ ವರ್ತಿಸುತ್ತೇವೋ ನಮ್ಮ ಮಕ್ಕಳು ನಮ್ಮೊಂದಿಗೆ ಹಾಗೆಯೇ ವರ್ತಿಸುತ್ತಾರೆ.